ಕೇಂದ್ರ ವಿದ್ಯುತ್ ಇಂಜಿನಿಯರಿಂಗ್ ಸೇವೆ ಸಿಪಿಇಎಸ್ ಮತ್ತು ಭಾರತೀಯ ಆರ್ಥಿಕ ಸೇವೆ ಐಎಎಸ್ ಅಧಿಕಾರಿಗಳು ಇಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನು ರಾಷ್ಟ್ರಪತಿ ಭವನದಲ್ಲಿ ಭೇಟಿ ಮಾಡಿದರು. ಸಿಪಿಇಎಸ್ ಅಧಿಕಾರಿಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿ ವಿದ್ಯುತ್ ಕೈಗಾರಿಕಾ ಅಭಿವೃದ್ಧಿಯು ನಾವೀನ್ಯತೆ, ಸುಧಾರಿತ ಜೀವನ ಮಟ್ಟಗಳು ಮತ್ತು ದೇಶದ ಒಟ್ಟಾರೆ ಸಾಮಾಜಿಕ ಆರ್ಥಿಕ ಪ್ರಗತಿಯ ಹಿಂದಿನ ಪ್ರೇರಕ ಶಕ್ತಿಯಾಗಿದೆ. ಧ್ವನಿ ಇಂಜಿನಿಯರಿಂಗ್ ಅಭ್ಯಾಸಗಳು ಮತ್ತು ನವೀನ ಪರಿಹಾರಗಳ ಮೂಲಕ ರಾಷ್ಟ್ರದ ವಿದ್ಯುತ್ ಮೂಲಸೌಕರ್ಯವನ್ನು ಬಲಪಡಿಸುವಲ್ಲಿ ಸಿಪಿಇಎಸ್ ಅಧಿಕಾರಿಗಳ ಪಾತ್ರ ಬಹಳ ಮುಖ್ಯ ಎಂದರು. ಐಎಎಸ್ ಅಧಿಕಾರಿಗಳನ್ನು ಉದ್ದೇಶಿಸಿ ರಾಷ್ಟ್ರಪತಿಗಳು ವೇಗವಾಗಿ ಬದಲಾಗುತ್ತಿರುವ ಜಾಗತಿಕ ಮತ್ತು ದೇಶೀಯ ಪರಿಸರದಲ್ಲಿ ಸಾರ್ವಜನಿಕ ಸೇವೆಯಲ್ಲಿ ಆರ್ಥಿಕ ಯೋಜನೆ ಮತ್ತು ಅನುಷ್ಠಾನದ ಪಾತ್ರ ಎಂದಿಗಿಂತಲೂ ಹೆಚ್ಚು ನಿರ್ಣಾಯಕವಾಗಿದೆ. ಸುಸ್ಥಿರ ಬೆಳವಣಿಗೆಯನ್ನು ಖಚಿತಪಡಿಸುವುದು, ಹಣದುಬ್ಬರವನ್ನು ನಿರ್ವಹಿಸುವುದು, ಉದ್ಯೋಗಾವಕಾಶಗಳನ್ನು ಹೆಚ್ಚಿಸುವುದು, ಅಸಮಾನತೆಗಳನ್ನು ಕಡಿಮೆ ಮಾಡುವುದು ಮತ್ತು ಸಂಕೀರ್ಣ ವಾತಾವರಣದ ಮೂಲಕ ಆರ್ಥಿಕತೆಯನ್ನು ಮುನ್ನಡೆಸುವಲ್ಲಿ ಐಎಎಸ್ ಅಧಿಕಾರಿಗಳ ಪಾತ್ರ ಮಹತ್ವದ್ದಾಗಿರುತ್ತದೆ ಎಂದರು.